ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ಗಮನವಿಟ್ಟು ನೋಡಬೇಕು, ಹಾಗೆಯೇ ಗಮನವಿಟ್ಟು ಕೇಳಬೇಕು. ಅಂತಹ ವಿಶೇಷವಾದಂತಹ ಸಂಚಿಕೆಯನ್ನು ನನ್ನೆಲ್ಲ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ನೋಡಿ, 2 ತಿಂಗಳ ಹಿಂದೆ ಬೆಳಗಿನ ಜಾವ, ಅವತ್ತು ಗುರುವಾರ, ನಾನು ರಾಯರ ಪೂಜೆಯಲ್ಲಿ ಕೂತಿದ್ದೆ. ಬೆಳಗ್ಗೆ 5:30 ಬ್ರಾಹ್ಮಿ ಮುಹೂರ್ತ. ಆ ಸಮಯದಲ್ಲಿ ನಾನು ರಾಯರ ಪೂಜೆಗೆ ಅಂತ ಕೂತಿದ್ದಾಗ ರಾಯರ ಜಪವನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಅಮೇರಿಕದ ಲಾಸ್ ಏಂಜಲೀಸ್ನಿಂದ ನನಗೆ ಒಬ್ಬ ರಾಯರ ಭಕ್ತೆ ಫೋನ್ ಮಾಡಿ, ಗುರುಗಳೇ, ಈ ಸಮಯದಲ್ಲಿ ನೀವು ಪೂಜೆಗೆ ಕೂತಿರ್ತೀರಾ ಅಂತ ನನಗೆ ಗೊತ್ತು. ಈ ಸಮಯದಲ್ಲೇ ನಿಮ್ಮಿಂದ ನಾನೊಂದು ಪೂಜೆಯ ಬಗ್ಗೆ ಮಾಹಿತಿ ತಗೋಬೇಕು ಅಂತ ನನಗನ್ನಿಸ್ತು. ಅದಕ್ಕೆ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ನ ಸಮಸ್ಯೆಯನ್ನು ಹೇಳ್ಕೊಬೋದಾ ಅಂತ ಅವರು ಕೇಳ್ಕೊಂಡ್ರು. ಖಂಡಿತ ಹೇಳಿ ಅಂತಂದೆ. ಯಾಕೆ ಅಂದರೆ ಭಾರತದ ಸಮಯ ಮತ್ತು ಅಮೇರಿಕದ ಸಮಯದಲ್ಲಿ ವ್ಯತ್ಯಾಸ ಇರೋದ್ರಿಂದ ಅವರು ಆ ಸಮಯದಲ್ಲಿ ಮಾಡಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಆದ್ದರಿಂದ ಪರವಾಗಿಲ್ಲ, ಹೇಳಿ, ಏನು ಸಮಸ್ಯೆ ನಿಮ್ಮದು ಅಂತ ಕೇಳಿದಾಗ ಅವರು ಹೇಳಿದ್ದೇನು ಅಂತಂದರೆ, ಗುರುಗಳೇ, ನಾನು BE ಮಾಡಿ PhD ಮಾಡಿದ್ದೀನಿ, PhD ಕೂಡ ಮುಗಿಸಿದ್ದೀನಿ. ಆದರೆ ಅಮೇರಿಕಾದಲ್ಲಿ ನಾನು ಕೇವಲ ಒಂದು ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೇ ಉಳಿದಿದ್ದೀನಿ. ಅದರಿಂದ ನನಗೆ ಬಡ್ತಿ ಸಿಗ್ತಾ ಇಲ್ಲ, ಅಂದರೆ ಪ್ರಮೋಷನ್ ಸಿಗ್ತಾ ಇಲ್ಲ. ದಯವಿಟ್ಟು ನನಗೆ ಈ ಬಡ್ತಿ ಸಿಗೋ ಹಾಗೆ, ಪ್ರಮೋಷನ್ ಸಿಗೋ ಹಾಗೆ ಯಾವುದಾದ್ರೂ ಒಂದು ರಾಯರ ವ್ರತವನ್ನು ತಿಳಿಸ್ಕೊಡ್ತೀರಾ ಅಂತ ಕೇಳಿದ್ರು. ನಾನು ರಾಯರ ಧ್ಯಾನದಲ್ಲಿ ಕುಳಿತಿದ್ರಿಂದ ಒಂದು 2 ನಿಮಿಷ ಕಣ್ಣು ಮುಚ್ಚಿ ರಾಯರನ್ನು ಧ್ಯಾನ ಮಾಡಿ ಅವರಿಗೆ ಒಂದು 51 ದಿವಸದ ರಾಯರ ವ್ರತದ ಬಗ್ಗೆ ಮಾಹಿತಿ ಕೊಟ್ಟೆ. ನೋಡಿ, ಈ ವ್ರತವನ್ನು ನೀವು 51 ದಿವಸ ಮಾಡಬೇಕು. ಬಹಳ ಸರಳವಾದಂತಹ ವ್ರತ ಇದು. ಆದರೆ ಈ ವ್ರತಕ್ಕೆ ಬಂಡವಾಳ ಇಲ್ಲ. ಬಂಡವಾಳ ಯಾವುದು ಅಂತಂದರೆ ನಿಮ್ಮ ನಂಬಿಕೆ ಮತ್ತು ಭಕ್ತಿ, ಅಷ್ಟೇ ಬಂಡವಾಳ. ಶ್ರದ್ಧಾಭಕ್ತಿಯಿಂದ ನೀವು 51 ದಿನಗಳ ಕಾಲ ಈ ವ್ರತವನ್ನು ಮಾಡಿದ್ರೆ ಖಂಡಿತ ನಿಮಗೆ ರಾಯರು ಒಳ್ಳೇದು ಮಾಡ್ತಾರೆ, ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳಿ ಆ ರಾಯರ ಭಕ್ತೆಗೆ 51 ದಿವಸ ಮಾಡುವಂತಹ ಒಂದು ವಿಶೇಷವಾದ ರಾಯರ ವ್ರತದ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ. ನೋಡಿ, ಈಗ ಒಂದು ವಾರದ ಹಿಂದೆ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಗುರುಗಳೇ, ನೀವು ತಿಳಿಸಿಕೊಟ್ಟಂತಹ 51 ದಿನದ ಆ ರಾಯರ ವ್ರತನ ನಾನು ಶ್ರದ್ಧಾಭಕ್ತಿಯಿಂದ ರಾಯರನ್ನು ನಂಬಿ ಮಾಡಿದೆ. ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ದೊಡ್ಡ ಕಂಪನಿಯಲ್ಲಿ CEO ಆಗಿ ನನಗೆ ಅಪಾಯಿಂಟ್ ಆಗಿದೆ. ನನಗೆ ಇವಾಗ ತಿಂಗಳಿಗೆ 56 ಲಕ್ಷ ರೂಪಾಯಿ ಸಂಬಳ. ತುಂಬ ಖುಷಿ ಆಗ್ತಾ ಇದೆ ಗುರುಗಳೇ. ಮೊದಲು ನಿಮಗೆ ಈ ವಿಷಯವನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಫೋನ್ ಮಾಡ್ತಾ ಇದ್ದೀನಿ ಅಂತ. ಈ ವಿಷಯವನ್ನು ಕೂಡ ಬೆಳಗಿನ ಜಾವ 5:00 ನಾನು ಪೂಜೆಗೆ ಕೂತಾಗಲೇ ಅವರು ಫೋನ್ ಮಾಡಿ ಹೇಳಿದ್ರು. ನನಗೆ ಬಹಳ ಸಂತೋಷ ಆಯಿತು. ನೋಡಿ, ರಾಯರನ್ನು ನಂಬಿ ರಾಯರ ಭಕ್ತರು ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರಲಿ, ಶ್ರದ್ಧಾಭಕ್ತಿಯಿಂದ ಅವರನ್ನು ಕರೆದರೆ ರಾಯರು ಓಡಿ ಹೋಗಿ ಅವರಿಗೆ ಏನು ಬೇಕೋ ಅದನ್ನು ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಈ ರಾಯರ ಭಕ್ತೆಯ ಬದುಕಿನಲ್ಲಿ ನಡೆದಂತಹ ಈ ಘಟನೆನೇ ಸಾಕ್ಷಿ. ಹಾಗಾದರೆ ಈ 51 ದಿನದ ವ್ರತ ಯಾವುದು ಅಂತ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳ್ಕೊತಾ ಇದ್ದಾರೆ. ಯಾಕೆಂದರೆ ನನ್ನ ಚಾನಲ್ನಲ್ಲಿ ಈ ವ್ರತದ ಬಗ್ಗೆ ನಾನು ಇನ್ನೂ ಮಾಹಿತಿ ಕೊಟ್ಟಿರಲಿಲ್ಲ. ಬೇರೆ ಎಲ್ಲ ವ್ರತದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ಇದು ಆ ಕ್ಷಣದಲ್ಲಿ ರಾಯರು ನನಗೆ ಪ್ರೇರಣೆ ಮಾಡಿ, ರಾಯರು ನನಗೆ ತಿಳಿಸಿದಂತಹ ವ್ರತದ ಬಗ್ಗೆ ಆ ರಾಯರ ಭಕ್ತಿಗೆ ಹೇಳಿ
ಈ ವ್ರತವನ್ನು ಮಾಡಿ ಅಂತ ನಾನು ಹೇಳಿದ್ದೆ. ಆ ವ್ರತದಿಂದ ಆ ರಾಯರ ಭಕ್ತಿಗೆ ತುಂಬ ಒಳ್ಳೆಯದಾಗಿದೆ. 56 ಲಕ್ಷ ಸಂಬಳ ತಿಂಗಳಿಗೆ ಅಂದರೆ ಅದೇನು ಕಡಿಮೆನಾ? ವರ್ಷಕ್ಕೆ 6.5-7 ಕೋಟಿ ರೂಪಾಯಿ ಸಂಬಳ ಆಯಿತು. ಅವರು ಆನಂದದಿಂದ ಅಳ್ತಾ ಇದ್ದಾರೆ ನನ್ನ ಹತ್ರ ಫೋನ್ ಮಾಡಿ. ನನಗೆ ಎಷ್ಟು ಆನಂದ ಆಯಿತು ಅಂತಂದರೆ, ಸರಿ ನಾನು ಈ ವ್ರತವನ್ನು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ತಿಳಿಸೋಣ ಅಂತ ಅನ್ನಿಸ್ತು. ಯಾಕೆ ಅಂದರೆ ನನ್ನ ಚಾನಲ್ನಲ್ಲೂ ಕೂಡ ಉದ್ಯೋಗ ಹುಡುಕ್ತಾ ಇರುವಂತಹ ಸಾಕಷ್ಟು ರಾಯರ ಭಕ್ತರಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತಿನ ಸಂಚಿಕೆಯಲ್ಲಿ ಅವತ್ತು ನಾನು ಆ ರಾಯರ ಭಕ್ತಿಗೆ ತಿಳಿಸ್ಕೊಟ್ಟಂತಹ 51 ದಿನದ ರಾಯರ ವ್ರತದ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮರೆಯದೆ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೆ, ಅದರಲ್ಲೂ ವಿಶೇಷವಾಗಿ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ 51 ದಿವಸದ ರಾಯರ ವ್ರತವನ್ನು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ನಿಮ್ಮ ಮನೆಯಲ್ಲೇ ಇರುವಂಥದ್ದು, ಅದನ್ನೇ ಬಳಸ್ಕೊಂಡು ನಂಬಿಕೆಯಿಂದ ಈ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಉದ್ಯೋಗ ಪ್ರಾಪ್ತಿಗಾಗಿ ಹಾಗೆಯೇ ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕು, ಪ್ರಮೋಷನ್ ಸಿಗಬೇಕು ಅಂತಂದರೆ ನೀವು ಮಾಡಬೇಕಾದಂತಹ 51 ದಿನಗಳ ರಾಯರ ವಿಶೇಷವಾದಂಥ ಹಾಗೆಯೇ ಅತ್ಯಂತ ಸರಳವಾದಂತಹ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂದರೆ ಮೊದಲು ನೀವು ಒಂದು ಯಂತ್ರವನ್ನು ನಿಮ್ಮ ಕೈಗಳಿಂದ ಬರೆದು ತಯಾರು ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಕಂಪ್ಯೂಟರ್ನಲ್ಲಿ ಯಂತ್ರ ಹೇಗಿರಬೇಕು ಅನ್ನೋದನ್ನು ನಿಮಗೆ ತೋರಿಸೋದಕ್ಕೆ ಅಂತ ಈ ರೀತಿ ಪ್ರಿಂಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಒಂದು ಬಿಳಿ ಕಾಗದದಲ್ಲಿ ಈ ಯಂತ್ರವನ್ನು ಬರೆದಿಟ್ಕೊಂಡ್ರೆ ಸಾಕು. ತುಂಬ ಸರಳವಾಗಿದೆ. ಯಂತ್ರ ಯಾವಾಗಲೂ ವೃತ್ತಾಕಾರದಲ್ಲಿ ಇರುತ್ತೆ. ಯಾಕೆ ಅಂದರೆ ಭಗವಂತ ಆ ಸ್ಥಾನಕ್ಕೆ ಬಂದು ಕೂರೋದಕ್ಕೆ ಯಂತ್ರ ವೃತ್ತಾಕಾರದಲ್ಲಿ ಇರಬೇಕು. ನೀವು ಸಾಮಾನ್ಯವಾಗಿ ನೋಡಿರ್ತೀರ ದೇವಸ್ಥಾನಗಳಲ್ಲೂ ಕೂಡ ಯಂತ್ರ ವೃತ್ತಾಕಾರದಲ್ಲಿ ಇರುತ್ತೆ ಅಲ್ವಾ. ಇಲ್ಲಿ ವೃತ್ತಾಕಾರದಲ್ಲಿ ಒಂದು ಸರ್ಕಲ್ನ ಬರ್ಕೊಂಡು ಮಧ್ಯಭಾಗದಲ್ಲಿ ಉದ್ಯೋಗ ಅಂತ ಬರೀರಿ. ಪೆನ್ನಲ್ಲೇ ಬರೆದ್ರೆ ಸಾಕು, ಆಯಿತಾ. ಆ ನಂತರ ನೀವೇನು ಮಾಡಬೇಕು, ಈ ವೃತ್ತಾಕಾರ ಇದೆಯಲ್ಲ, ಈ ವೃತ್ತಾಕಾರದ ಸುತ್ತ 51 ಗೆರೆಗಳನ್ನು ಹಾಕ್ಕೊಳ್ಳಿ. ಈ ರೀತಿ ಗೆರೆಗಳನ್ನು ಹಾಕ್ಕೊಳ್ಳಿ. ಸುತ್ತ 51 ಗೆರೆ ಹಾಕ್ಕೊಂಡು ಪೆನ್ಸಿಲಲ್ಲಿ ಗೆರೆ ಹಾಕ್ಕೊಳ್ಳಿ. ಆ ಗೆರೆ ಮೇಲೆ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಪೆನ್ನಲ್ಲಿ ಈ ಯಂತ್ರದ ಸುತ್ತ 51 ಸಲ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀಬೇಕು. ನಾನಿಲ್ಲಿ ಹೇಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 1ನೇ ನಂಬರಿಂದ ಪ್ರಾರಂಭ ಆಗಿದೆ. ಇಲ್ಲಿ 2, 3, 4, 5 ಹೀಗೆ ಸುತ್ತ 51 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿದ್ದೀನಿ. 51ನೇದು ಇಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ. ನಾನು ಈ ಯಂತ್ರವನ್ನು ನಿಮಗೆ ಕ್ಲಿಯರಾಗಿ ಕಾಣೋ ಹಾಗೆ ಮತ್ತೆ ತೋರಿಸ್ತೀನಿ. ಈ ರೀತಿಯ ಒಂದು ಯಂತ್ರವನ್ನು ನೀವು ಒಂದು ಪೇಪರಲ್ಲಿ ಬರೆದು ತಯಾರು ಮಾಡಿ ಇಟ್ಕೋಬೇಕು. ಮುಂದೆ ನೀವು ಈ ಯಂತ್ರವನ್ನು ಹೇಗೆ ರಾಯರ ಈ ವ್ರತಕ್ಕೆ ಬಳಸಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. 51 ದಿನಗಳ ಕಾಲ ಮಾಡುವಂತಹ ರಾಯರ ವಿಶೇಷವಾದಂತಹ ಈ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಮೊದಲು ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ದೇವರ ಮನೆಯಲ್ಲಿ ಸ್ಥಳ ಹೆಚ್ಚು ಇದ್ದರೆ ದೇವರ ಮನೆಯಲ್ಲೇ ಮಾಡಬಹುದು, ಅಥವಾ ನಿಮ್ಮ ಮನೆಯ ಹಾಲ್ನಲ್ಲಿ ಅಥವಾ ರೂಮ್ನಲ್ಲಿ ಎಲ್ಲಾದರೂ ಕೂಡ ಸ್ಥಳವನ್ನು ಮೊದಲು ಶುದ್ಧ ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಯಾರು ಓಡಾಡಬಾರ್ದು. ಅಂತಹ ಸ್ಥಳದಲ್ಲಿ ಒಂದು ಮರದ ಮಣೆಯನ್ನು ಇಟ್ಕೋಬೇಕು. ನಾನಿಲ್ಲಿ ಇಟ್ಕೊಂಡಿದ್ದೀನಲ್ಲ, ಈ ರೀತಿಯ ಒಂದು ಮಣೆಯನ್ನು ಇಟ್ಕೊಳ್ಳಿ. ಈ ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಳ್ಳಿ. ಇದರ ಮೇಲೆ ನಾವೀಗ ಒಂದು ಕಳಶವನ್ನು ಸ್ಥಾಪನೆಯನ್ನು ಮಾಡಬೇಕು. ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಪೂಜೆಗೆ ಬಳಸುವಂತಹ ಒಂದು ತಾಮ್ರದ ಬಿಂದಿಗೆಯನ್ನು ಹೀಗೆ ಇಟ್ಕೊಂಡು ಇದರಲ್ಲಿ 5 ಮಾವಿನ ಎಲೆಗಳನ್ನು ಹೀಗೆ ಇಟ್ಕೋಬೇಕು. ನೀವು ಕಳಶವನ್ನು ಸ್ಥಾಪನೆ ಮಾಡ್ತೀರಲ್ಲ, ಅದೇ ರೀತಿಯಲ್ಲೇ ಈ ಕಳಶವನ್ನು ಮಾಡಬೇಕು. ಈಗ ಈ ಕಳಶದ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ನೆನಪಿಟ್ಕೊಳ್ಳಿ, ಈ ತೆಂಗಿನಕಾಯಿಗೆ ನೀವು ಅರಿಶಿನ ಆಗಲಿ ಕುಂಕುಮ ಆಗಲಿ ಹಚ್ಚುವ ಹಾಗಿಲ್ಲ. ಈ ತೆಂಗಿನಕಾಯಿಯನ್ನು ಕಳಶದ ಮೇಲೆ ಹೀಗೆ ಇಟ್ಕೋಬೇಕು.
ಆಯಿತಾ? ಈಗ ಈ ಕಳಶದ ಮುಂಭಾಗದಲ್ಲಿ ರಾಯರ ಒಂದು ಚಿಕ್ಕದಾದಂತಹ ಫೋಟೋವನ್ನು ಹೀಗೆ ಇಟ್ಕೋಬೇಕು. ಕಳಶದ ಮುಂಭಾಗದಲ್ಲಿ ರಾಯರ ಫೋಟೋವನ್ನು ಇಟ್ಟ ನಂತರ ರಾಯರ ಅಕ್ಕಪಕ್ಕಗಳಲ್ಲಿ ಅಥವಾ ಕಳಶದ ಅಕ್ಕಪಕ್ಕಗಳಲ್ಲಿ 2 ದೀಪಗಳನ್ನು ನೀವು ಹಚ್ಚಿ ಇಡಬೇಕು. ಈ ರೀತಿಯಲ್ಲಿ 2 ದೀಪಗಳನ್ನು ಹಚ್ಚಿ ಇಟ್ಕೊಳ್ಳಿ. ರಾಯರ ಮುಂದೆ ದೀಪಗಳನ್ನು ಹಚ್ಚಿದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ನಾನು ನಿಮಗೆ ಆಗಲೇ ತೋರಿಸಿದ್ನಲ್ಲ, ರಾಯರ ವಿಶೇಷವಾದಂತಹ ಯಂತ್ರವನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಕೋಬೇಕು ಅಂತ. ಉದ್ಯೋಗ ಪ್ರಾಪ್ತಿಗಾಗಿ ನೀವು ಒಂದು ಯಂತ್ರವನ್ನು ಪೇಪರ್ನಲ್ಲಿ ಬರೆದಿಟ್ಕೊಂಡಿರ್ತೀರಲ್ಲ, ಅದನ್ನು ರಾಯರ ಫೋಟೋ ಮೇಲ್ಭಾಗದಲ್ಲಿ ಕಳಶದ ಪಕ್ಕದಲ್ಲಿ ಹೀಗೆ ಇಡಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ರೀತಿಯಲ್ಲಿ ನೀವು ರಾಯರ ಫೋಟೋ ಮೇಲೆ ನೀವು ಬರೆದಿಟ್ಟುಕೊಂಡಂತಹ ಆ ಯಂತ್ರವನ್ನು ಇಡಬೇಕು. ಮುಂದೆ ಏನು ಮಾಡಬೇಕು ತೋರಿಸ್ತೀನಿ. ಈಗ ನೀವು ಏನು ಮಾಡಬೇಕು ಅಂತಂದರೆ, ರಾಯರ ಫೋಟೋ ಮೇಲೆ ಮತ್ತು ಕಳಶದ ಮೇಲೆ ಇಟ್ಟಿರುವಂತಹ, ನಾನು ಆಗಲೇ ನಿಮಗೆ ತಿಳಿಸ್ಕೊಟ್ನಲ್ಲ, ವಿಶೇಷವಾದಂತಹ ಯಂತ್ರವನ್ನು ಕೈಯಲ್ಲಿ ಬರೆದು ರಾಯರ ಫೋಟೋ ಮೇಲೆ ಇಟ್ಟಿದ್ದೀರಲ್ಲ, ಈ ಯಂತ್ರವನ್ನು ಬಲ ಕೈಯಲ್ಲಿ ಹೀಗೆ ತಗೊಂಡು ನೋಡಿ, ಕೈಗಳಲ್ಲಿ ಹೀಗೆ ಮಡಿಸಿ, ಇದನ್ನು ಹೀಗೆ ಮಡಿಸಿಟ್ಕೊಳ್ಳಿ. ಮಡಿಸಿ ಇಟ್ಕೊಂಡು ನೀವು ಈ ಕಳಶ ಸ್ಥಾಪನೆ ಏನು ಮಾಡಿದಿರಲ್ವ, ಇದರ ಸುತ್ತ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ನೋಡಿ, ಒಂದು ಸುತ್ತು ಹೀಗೆ ಬರಬೇಕು. ಹೀಗೆ ಬಂದು ಈ ಬಲಭಾಗದಲ್ಲಿ ಒಂದು ನಮಸ್ಕಾರವನ್ನು ಮಾಡಬೇಕು. ಹೀಗೆ ಪ್ರದಕ್ಷಿಣೆ ಸುತ್ತುವಾಗ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಇಲ್ಲೊಂದು ನಮಸ್ಕಾರ, ಒಂದು ನಮಸ್ಕಾರ ಆಯಿತಾ? ಮತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಬಲಭಾಗದಲ್ಲಿ 2ನೇ ನಮಸ್ಕಾರ. ಮತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಬಲಭಾಗದಲ್ಲಿ ಮತ್ತೊಂದು ನಮಸ್ಕಾರ. 3 ನಮಸ್ಕಾರ ಆಯಿತು. ಹೀಗೆ 51 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಪ್ರತಿ ನಮಸ್ಕಾರಕ್ಕೂ ಬಲಭಾಗದಲ್ಲಿ ಈ ಭಾಗದಲ್ಲಿ ನೀವು ನಮಸ್ಕಾರವನ್ನು ಮಾಡಬೇಕು ರಾಯರಿಗೆ. ಹೀಗೆ ಪ್ರದಕ್ಷಿಣೆ ಮಾಡುವಾಗ ರಾಯರನ್ನು ನೀವು ಶ್ರದ್ಧಾಭಕ್ತಿಗಳಿಂದ ನಂಬಿ ಅವರನ್ನು ಸ್ಮರಣೆ ಮಾಡ್ತಾ ಈ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದರೆ, ನೀವು ಏನು ಈ ಕಳಶವನ್ನು ಸ್ಥಾಪನೆ ಮಾಡಿರ್ತೀರಲ್ಲ, ಈ ಕಳಶದಲ್ಲಿ ರಾಯರು ಬಂದು ನೆಲೆಸಿರ್ತಾರೆ. ನಿಮ್ಮ ಸೇವೆಯನ್ನು ಈ ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಅವರು ತಗೋತಾ ಇರ್ತಾರೆ. ಅದನ್ನು ನೀವು ಈ ವ್ರತವನ್ನು ಮಾಡಿ ಅದರ ಫಲ ಸಿಕ್ಕತ್ತಲ್ಲ, ಆವಾಗ ಮಾತ್ರ ನಿಮಗೆ ಅನುಭವಕ್ಕೆ ಬರೋದು. ಹೀಗೆ 51 ಸಲ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. 51 ದಿನಗಳ ಕಾಲ ಈ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. 51 ಪ್ರದಕ್ಷಿಣೆ ನಮಸ್ಕಾರ ಆದ ಮೇಲೆ ಕೊನೆಗೆ ಪ್ರದಕ್ಷಿಣೆ ಎಲ್ಲ ಮುಗಿಯುತ್ತಲ್ವ, ಆ ಪ್ರದಕ್ಷಿಣೆ ಮುಗಿದ ನಂತರ ಈ ಯಂತ್ರವನ್ನು ರಾಯರ ಫೋಟೋ ಮೇಲೆ ಹೀಗೆ ಇಡಬೇಕು. ಇಲ್ಲಿ ಇದಿರುತ್ತಲ್ವ, ಏನು ಮಾವಿನ ಎಲೆ ಇರುತ್ತಲ್ಲ, ಆ ಮಾವಿನ ಎಲೆ ಮೇಲೆ ಹೀಗೆ ಗಟ್ಟಿಯಾಗಿ ನಿಲ್ಲೋ ಹಾಗೆ ಇಟ್ಕೊಳ್ಳಿ. ಯಾಕೆಂದರೆ ಕೆಳಗಡೆ ದೀಪ ಇರುತ್ತೆ, ದೀಪದ ಮೇಲೆ ಬೀಳಬಾರ್ದು, ಗಟ್ಟಿಯಾಗಿ ನಿಂತ್ಕೋಬೇಕು. ಅಥವಾ ನೀವು ಹೀಗೆ ಇಟ್ಟರೂ ಆಯಿತು, ಅವರ ಬಲಭಾಗದಲ್ಲಿ ಹೀಗೆ ಇಟ್ಟರೂ ಕೂಡ ನಡೆಯುತ್ತೆ. ಈ ರೀತಿ ಇಟ್ಟು ನಮಸ್ಕಾರ ಮಾಡಿದ್ರೆ ಮೊದಲ ದಿನದ ರಾಯರ ವ್ರತ ಮುಗೀತು. ಮತ್ತು ಮಾರನೇ ದಿವಸ ನೀವು ಮಾಡಬೇಕು ಅಂತಂದರೆ, ಈ ದೀಪಗಳಲ್ಲಿ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆ ಏನು ಖಾಲಿಯಾಗಿರುತ್ತೆ ಆ ಎಣ್ಣೆಯನ್ನು ಹಚ್ಚಿ ಮತ್ತೆ ಹೊಸದಾಗಿ ದೀಪಗಳನ್ನು ಹಚ್ಚಿ ಈ ಮಣೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಿ ಯಥಾ ಪ್ರಕಾರ ನೀವು ಮತ್ತೆ 51 ನಮಸ್ಕಾರಗಳನ್ನು ರಾಯರ ಸ್ಮರಣೆ ಮಾಡ್ತಾ ಇದರ ಸುತ್ತ ಮಾಡಬೇಕು. ಒಂದು ನೆನಪಿರಲಿ, ಯಾವುದೇ ಕಾರಣಕ್ಕೂ ಈ ಕಳಶವನ್ನು ಏನು ಸ್ಥಾಪನೆ ಮಾಡಿರ್ತೀರಲ್ಲ, ಇದನ್ನು 51ನೇ ದಿವಸದ ಆ ವ್ರತ ಮುಗಿಯೋ ತನಕನೂ ನೀವು ಮುಟ್ಟಬಾರ್ದು, ಅಲ್ಲಾಡಿಸಬಾರ್ದು. ಆಯಿತಾ? ಆ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಪ್ರತಿನಿತ್ಯ 51 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ರಾಯರಿಗೆ ನಿಮ್ಮ ಸಂಕಲ್ಪವನ್ನು ಸಮರ್ಪಣೆ ಮಾಡಿದ್ರೆ ಖಂಡಿತವಾಗಲೂ ನೀವು ಇಷ್ಟಪಡುವಂತಹ ಕೆಲಸ, ನೀವು ಪ್ರಯತ್ನ ಮಾಡ್ತಾ ಇರುವಂತಹ ಆ ಒಂದು ಏನು ಸಂಸ್ಥೆ ಇರಬಹುದು, ಯಾವುದೇ ಉದ್ಯೋಗ ಇರಬಹುದು, ಅದರಲ್ಲಿ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ, ಉದ್ಯೋಗ ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ವಿದ್ಯೆಗೆ, ನಿಮ್ಮ ಅರ್ಹತೆಗೆ ಏನು ಒಂದು ಆ ಸ್ಥಾನ ಸಿಗಬೇಕು ಅಂತ ನೀವು ಬಯಸ್ತಾ ಇರ್ತೀರೋ ಅದು ಖಂಡಿತವಾಗಲೂ ಸಿಗುತ್ತೆ. ಇದು 100ಕ್ಕೆ 100 ಸತ್ಯ. ನೀವು ರಾಯರನ್ನು ನಂಬಿ ಈ ವ್ರತವನ್ನು ಮಾಡಬೇಕು ಅಷ್ಟೇ. 51 ದಿನಗಳ ಕಾಲ
ಪ್ರತಿನಿತ್ಯ ನೀವು ರಾಯರಿಗಾಗಿ ಸ್ಥಾಪನೆ ಮಾಡಿದಂತಹ ಈ ಕಳಶದ ಸುತ್ತ ಪ್ರದಕ್ಷಿಣೆ ನಮಸ್ಕಾರ 51 ಪ್ರದಕ್ಷಿಣೆ ನಮಸ್ಕಾರ ಮಾಡಿರ್ತೀರ ಅಲ್ವಾ? 51 ದಿನಗಳ ಕಾಲ ಮಾಡುವಂತಹ ಈ ವ್ರತ ಮುಗಿದ ಮೇಲೆ 52ನೇ ದಿವಸ ನೀವು ಈ ಕಳಶವನ್ನು ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡುವಂತಹ ಕ್ರಮ ಹೇಗೆ ಅಂದರೆ, ಮೊದಲು ಈ ರಾಯರ ಫೋಟೋ ಇದೆಯಲ್ಲ, ಈ ಫೋಟೋವನ್ನು ತೆಗೆದು ಪಕ್ಕಕ್ಕೆ ಹೀಗೆ ತೆಗೆದಿಟ್ಕೊಂಬಿಡಿ. ರಾಯರ ಫೋಟೋವನ್ನು ತೆಗೆದಿಟ್ಟ ಮೇಲೆ ದೀಪಗಳನ್ನು ಕೂಡ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಎರಡೂ ದೀಪಗಳನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಯಂತ್ರ ಏನಿದೆ ನೀವು ಬರೆದು ಇಟ್ಕೊಂಡಿರ್ತೀರಲ್ಲ, ಕಳಶದ ಮೇಲೆ ಇಟ್ಟಿರ್ತೀರಲ್ಲ, ಈ ಯಂತ್ರವನ್ನು ದೇವರ ಮನೆಯಲ್ಲಿ ರಾಯರ ಮಂತ್ರಾಕ್ಷತೆ ಇದರ ಒಳಗಡೆಗೆ 4 ಕಾಳು ರಾಯರ ಅಕ್ಷತೆಯನ್ನು ಹಾಕಿ ದೇವರ ಮನೆಯಲ್ಲೇ ಇದನ್ನು ಇಟ್ಕೊಳ್ಳಿ. ಅದಾದ ನಂತರ ಈ ಕಳಶವನ್ನು ನಿಧಾನವಾಗಿ ಹೀಗೆ ಅಲ್ಲಾಡಿಸ್ಬೇಕು. ಕಳಶವನ್ನು ವಿಸರ್ಜನೆ ಮಾಡುವಂತಹ ಕ್ರಮ. ವಿಸರ್ಜನೆ ಆಯಿತು. ಈಗ ರಾಯರು ಬಂದು ನೆಲೆಸಿ ನಿಮಗೆ ಅನುಗ್ರಹ ಮಾಡಿ ಆಗಿದೆ ಅಲ್ವಾ? ಈಗ ಇದನ್ನು ವಿಸರ್ಜನೆ ಮಾಡಿ ಆಯಿತು. ಈಗ ಈ ಕಳಶಕ್ಕೆ ಇಟ್ಟಿರುವಂತಹ ತೆಂಗಿನಕಾಯಿಯಲ್ಲಿ ಯಾವುದಾದ್ರೂ ಒಂದು ಸಿಹಿಯನ್ನು ಮಾಡಿ ನೀವು ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬಹುದು. ಹಾಗೆಯೇ ತಟ್ಟೆಯಲ್ಲಿ ಇರುವಂತಹ ಅಕ್ಕಿ ಇದೆಯಲ್ಲ, ಈ ಅಕ್ಕಿಯನ್ನು ಕೂಡ ಆ ದಿನ ಅಂದರೆ 52ನೇ ದಿವಸ ನೀವು ರಾಯರಿಗೆ ನೈವೇದ್ಯಕ್ಕೆ ಬಳಸ್ಕೊಳ್ಬಹುದು. ಹಾಗೆಯೇ ಈ ತೆಂಗಿನಕಾಯಿ ತೆಗೆದ ಮೇಲೆ ಇದರಲ್ಲಿ ರಾಯರು ಬಂದು ಸ್ವತಃ ನೆಲೆಸಿರ್ತಾರೆ ಈ ಕಳಶದಲ್ಲಿ. ಆದ್ದರಿಂದ ಇದರಲ್ಲಿರುವಂತಹ ನೀರು ಆ ತೀರ್ಥದ ರೂಪದಲ್ಲಿ ಇರುತ್ತೆ. ರಾಯರು ಬಂದು ನೆಲೆಸಿರ್ತಾರೆ. ಆ ತೀರ್ಥವನ್ನು ನೀವು 52ನೇ ದಿವಸ ಮನೆಯವರೆಲ್ಲರೂ ಕೂಡ ತಗೊಂಡು, ಇನ್ನೂ ಹೆಚ್ಚು ತೀರ್ಥ ಉಳಿತು ಅಂತಂದರೆ ಅದನ್ನು ನಿಮ್ಮ ಮನೆಯ ಹತ್ತಿರ ಇರುವಂತಹ, ಮನೆಯ ಮುಂಭಾಗದಲ್ಲಿರುವಂತಹ ತುಳಸಿ ಗಿಡಕ್ಕೆ ಇದರಲ್ಲಿರುವಂತಹ ನೀರನ್ನು ತುಳಸಿ ಗಿಡಕ್ಕೆ ಹಾಕಿದರೆ ಆ 51 ದಿನಗಳ ವ್ರತ, ರಾಯರ ವಿಶೇಷವಾದಂಥ ವ್ರತ ನಾನು ಏನು ಹೇಳಿಕೊಟ್ಟನಲ್ಲ ಅದು ಸಂಪೂರ್ಣ ಆಗುತ್ತೆ. ರಾಯರ ಅನುಗ್ರಹ ನಿಮಗೆ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ನೀವು ಏನು ಇಷ್ಟಪಡ್ತಿರೋ ಅಂತಹ ಕೆಲಸ ನಿಮಗೆ ಸಿಕ್ಕೇ ಸಿಗುತ್ತೆ, 100ಕ್ಕೆ 100 ಸಿಗುತ್ತೆ. ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ 51 ದಿನಗಳ ರಾಯರ ವಿಶೇಷವಾದಂಥ ವ್ರತವನ್ನು ಮಾಡಿ ಅಂತ ಹೇಳ್ತಾ, ಈ ವ್ರತದ ಬಗ್ಗೆ ಏನು ಮಾಹಿತಿ ಇತ್ತೋ ಅದನ್ನು ನಿಮಗೆಲ್ಲರಿಗೂ ಕೊಟ್ಟಿದ್ದೀನಿ. ಇಲ್ಲಿಯವರೆಗೂ ಉದ್ಯೋಗ ಪ್ರಾಪ್ತಿಗಾಗಿ ಹಾಗೆಯೇ ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕು ಅಂದರೆ, ಪ್ರಮೋಷನ್ ಸಿಗಬೇಕು ಅಂತಂದರೆ 51 ದಿನಗಳ ಕಾಲ ಮಾಡುವಂತಹ ರಾಯರ ಸರಳವಾದ ಮತ್ತು ವಿಶೇಷವಾದಂತಹ ವ್ರತದ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರೋ, ಯಾರು ಪ್ರಮೋಷನ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅಂಥ ಎಲ್ಲ ರಾಯರ ಭಕ್ತರು ಕೂಡ ಈ ವಿಶೇಷವಾದಂತಹ ವ್ರತವನ್ನು ಮಾಡಿ ನೀವು ಮಾಡ್ತಾ ಇರುವಂತಹ ಕೆಲಸದ ಕಾರ್ಯಕ್ಷೇತ್ರದಲ್ಲಿ ನಿಮಗೆಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆಯೇ ಈ ವ್ರತವನ್ನು ಮಾಡುವಾಗ ಹೆಣ್ಣು ಮಕ್ಕಳಿಗೆ ತಿಂಗಳಲ್ಲಿ 5 ದಿನಗಳ ಕಾಲ ಮೈಲಿಗೆ ಬರೋದ್ರಿಂದ ಆ 5 ದಿನಗಳು ಈ ವ್ರತವನ್ನು ಮಾಡೋದು ಬೇಡ, ಮತ್ತೆ ಈ ವ್ರತವನ್ನು ಮುಂದುವರಿಸಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ ದೋಂ ಧನ ಧನಿ ರೀಂ ದೋ